ಸಂತ ಲಾರೆನ್ಸ್ ನವರು ಾಗಿದ್ದಾಗ ಇವರಿಗೊಂದು ದೇವಾಲಯದ ಒಂದು ಅಧಿಕಾರ ಕೊಡ್ತಾರೆ. ಆ ಒಂದು ದೇವಾಲಯ ಅದೇ ಸ್ವರೂಪ ಇದೆ ಅಂತ ಕಾಣುತ್ತೆ. ನಮಸ್ಕಾರ ಕಣ್ರಿ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರಲ್ವಾ? ನಾನು ಕೂಡ ಸಖತ್ತಾಗಿದ್ದೇನೆ. ಇವತ್ತು ನಾನು ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಎಲ್ಲಿ ಬಂದಿದ್ದೇನೆ ಅಂತಂದ್ರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂತ ಕಾರ್ಕಳ ತಾಲೂಕದಲ್ಲಿರುವಂತ ಚಿಕ್ಕದಾದ ಒಂದು ಗ್ರಾಮ ಅತ್ತೂರಿನಲ್ಲಿರುವಂತ ಸುಮಾರು 250 ವರ್ಷಕ್ಕೂ ಹಿಂದಿನ ಇತಿಹಾಸ ಹೊಂದಿರುವಂತ ಈ ಒಂದು ಸಂತ ಲಾರೆನ್ಸ್ ನವರ ದೇವಾಲಯಕ್ಕೆ ಇವತ್ತು ಬಂದಿದ್ದೇನೆ. ಇಲ್ಲಿನ ಚರಿತ್ರೆ ಏನಿದೆ, ಇಲ್ಲಿನ ಇತಿಹಾಸ ಏನಿದೆ, ದೇವಾಲಯದ ಇತಿಹಾಸ ಏನಿದೆ, ಸಂತ ಲಾರೆನ್ಸ್ ನವರಂದ್ರೆ ಯಾರು, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಭ್ಯವಿದೆ. ದಯವಿಟ್ಟು ಯಾರೆಲ್ಲ ಮಲೆನಾಡಿನ ಮಗ ಪ್ರಸಾದ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈಗ ಈ ಒಂದು ದೇವಾಲಯದ ಚರಿತ್ರೆ ಏನಿದೆ, ಇತಿಹಾಸ ಏನಿದೆ, ಎಲ್ಲವನ್ನು ನೋಡ್ಕೊಂಡು ಬರಮ್ಮ. ಸುಮಾರು 250 ವರ್ಷಗಳ ಹಳೆಯ ಚರಿತ್ರೆಯನ್ನು ಹೊಂದಿರುವಂತದ್ದು ಆಗಿದೆ. ಅಂದ್ರೆ ಸುಮಾರು ಅಂತಂದ್ರೆ 1759ರಲ್ಲಿ ಈ ಒಂದು ದೇವಾಲಯ ಇದೆ ಅಲ್ವಾ, ಈ ಒಂದು ದೇವಾಲಯದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಚಿಕ್ಕದಾದ ಒಂದು ದೇವಾಲಯವನ್ನು ಕಟ್ಕೊಂಡು ಅಲ್ಲಿ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾ ಇದ್ರು. ಹೀಗೆ ದಿನಗಳು ಕಳೀತಾ ಇರುವಾಗ ಆ ಒಂದು ಕಾಲದಲ್ಲಿ ಟಿಪ್ಪು ಸುಲ್ತಾನ ಆಳ್ವಿಕೆ ಇತ್ತು. ಆ ಒಂದು ಸಮಯದಲ್ಲಿ ಆಗ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಚರ್ಚ್ ಏನಿತ್ತಲ್ವಾ, ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ದೇವಾಲಯ ಏನ್ ಮಾಡ್ತಾರೆ ಅಂದ್ರೆ, ಟಿಪ್ಪು ಸುಲ್ತಾನು ಧ್ವಂಸ ಮಾಡ್ತಾನೆ. ಅಂದ್ರೆ ಅದು ಕೆಡವು ಹಾಕಿಸಿಂದ ಅಲ್ಲಿರುವಂತ ಕ್ರೈಸ್ತರನ್ನು ಶ್ರೀರಂಗಪಟ್ಟಣಕ್ಕೆ ಕರೆದೋಗ್ಬಿಡ್ತಾನೆ. ಯಾಕಂದ್ರೆ ಸೆರೆಯಾಳಾಗಿ ಅವರನ್ನು ಕರ್ಕೊಂಡು ಹೋಗ್ತಾನೆ. ಹಾಗೆ ಕರ್ಕೊಂಡೋಗಿ ಸುಮಾರು ವರ್ಷಗಳಾದ್ಮೇಲೆ ಟಿಪ್ಪು ಸುಲ್ತಾನ ಆಳ್ವಿಕೆ ಯಾವಾಗ ಮುಕ್ತಾಯ ಆಗ್ತದೋ, 1801ರಲ್ಲಿ ಟಿಪ್ಪು ಸುಲ್ತಾನ ಆಳ್ವಿಕೆ ಮುಕ್ತಾಯ ಆಗ್ತದೆ. ಆಗ ಕ್ರೈಸ್ತರು ಏನಾಗ್ತಾರೆ ಅಂದ್ರೆ, ಅವನ ಒಂದು ಅಧೀನದಿಂದ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆದಾಗ ಗೋವಾದಿಂದ ಒಬ್ರು ಗುರುಗಳ ಅವರಿಗೆ ಭೇಟಿ ಆದಾಗ ಅವರ ಜೊತೆಗೆ ಕ್ರೈಸ್ತರು ಏನ್ ಮಾಡ್ತಾರೆ, ಒಟ್ಟಾಗಿ ಸೇರಿ ಕಾರ್ಕಳದ ನಕ್ರಿ ಎಂಬಲ್ಲಿ ಒಂದು ಹಳ್ಳಿ, ಆ ಒಂದು ಹಳ್ಳಿಯಲ್ಲಿ ಚಿಕ್ಕದಾದಂತ ಒಂದು ಗುಡಿಸಿಲಲ್ಲಿ ಕಟ್ಕೊಂಡು ಚರ್ಚನ್ನು ಕಟ್ಟಿಸಿಂದ ಅಲ್ಲಿ ಕ್ರೈಸ್ತರು ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಪ್ರಾರ್ಥನೆ ಮಾಡುವಾಗ ಅದು ಹಳೇದಾಗಿ ಹೋಗ್ತದಲ್ವಾ ಚರ್ಚ್. ಹಾಗಾಗಿ ಅಲ್ಲಿರುವಂತ ಕ್ರೈಸ್ತರು ಏನ್ ಮಾಡಿದ್ರೆ ಒಂದು ಆಲೋಚನೆ ಮಾಡ್ತಾರೆ, ನಾವು ಸಹ ಒಂದು ದೊಡ್ಡದಾದಂತ ದೇವಾಲಯ ಕಟ್ಬೇಕು ಈ ಒಂದು ಜಾಗದಲ್ಲಿ ಅಂತ. ಆ ಒಂದು ಕ್ರೈಸ್ತರು ಒಂದು ತೀರ್ಮಾನ ಮಾಡಿದಾಗ ಅಲ್ಲಿನ ಗೋವಾದಿಂದ ಬಂದಿದ್ರಲ್ವಾ ಆ ಗುರುಗಳು, ಅವರ ಕೈಯಲ್ಲಿ ಏನಿರುತ್ತೆ ಅಂದ್ರೆ ಸಂತ ಲಾರೆನ್ಸ್ ನವರ ಸ್ವರೂಪ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಂತ ಲಾರೆನ್ಸ್ ನವರ ಸ್ವರೂಪವನ್ನು ತೆಗೆದುಕೊಂಡು ಕೇಸಿಂದು ಹುಡುಕಾಟ ಮಾಡ್ತಾರೆ. ಅಂದ್ರೆ ಒಂದು ದೇವರ ಇಚ್ಛೆ ಯಾವ ಜಾಗದಲ್ಲಿದೆ ಒಂದು ದೇವಾಲಯವನ್ನು ಕಟ್ಟಬೇಕಂತ ಆಲೋಚನೆ ದೇವರು ಯಾವ ಜಾಗದಲ್ಲಿ ಮಾಡಿದ್ದಾರೆ ಅಂತ ಒಂದು ಸಂತ ಲಾರೆನ್ಸ್ ಅವರ ಚಿಕ್ಕದಾದಂತ ಒಂದು ಸ್ವರೂಪವನ್ನು ಅವರು ಕೈಯಲ್ಲಿ ಇಟ್ಕೊಂಡು ಹುಡುಕೋದಕ್ಕೆ ಹೋಗ್ತಾರೆ. ಎಲ್ಲಾ ಕ್ರೈಸ್ತರು ಒಟ್ಟಾಗಿ ಸೇರಿ ಜಾಗವನ್ನು ಹುಡುಕ್ತಾರೆ. ಈ ಹುಡುಕ್ತಾ ಹೋಗ್ತಾ ಇರುವಾಗ ಅವ್ರಿಗೆ ಏನಾಗ್ತದಂದ್ರೆ ಆಯಾಸ ಆಗ್ತದೆ. ಆಯಾಸ ಆದಾಗ ಒಂದು ಬೆಟ್ಟದ ಬುಡದ ಕೆಳಗೆ ಹೋಗಿ ಅಲ್ಲಿ ಒಂದು ನೀರು ಉಕ್ಕಿ ಬರುವಂತ ಒಂದು ಸ್ಥಳ ಇರುತ್ತೆ ನೀರಿಂದು. ಹಾಗಾಗಿ ಅಲ್ಲಿ ಹೋಗಿ ನೀರು ಕುಡಿದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತಾರೆ. ಅದೇ ಜಾಗದಲ್ಲಿ ಸಂತ ಲಾರೆನ್ಸ್ ನವರ ಸ್ವರೂಪ ಏನ್ ಮಾಡ್ತಾರೆ ಅಂತಂದ್ರೆ ಇಟ್ಟಿದ್ದಾಗ ನೀರೆಲ್ಲ ಕುಡಿದು ವಿಶ್ರಾಂತಿ ಆದ ಮೇಲೆ ಆ ಸಮಯದಲ್ಲಿ ಒಂದು ಪವಾಡ ಆಗ್ತದೆ. ಏನ್ ಪವಾಡ ಅಂತಂದ್ರೆ, ಸಂತ ಲಾರೆನ್ಸ್ ನವರ ಸ್ವರೂಪ ಏನಿದೆ ಅಲ್ವಾ, ಆ ಸ್ವರೂಪ ಹೇಗಿದೆ ಅಂತ ಒಳಗಡೆ ಇದೆ, ತೋರಿಸ್ತೇನೆ. ಆ ಒಂದು ಸ್ವರೂಪವನ್ನು ಎತ್ತುವುದಕ್ಕೆ ಹೋಗ್ತಾರೆ. ಎಲ್ಲಿ ಕೆಳಗಿಟ್ಟಿದ್ರಲ್ವಾ, ಆ ಒಂದು ಸ್ವರೂಪವನ್ನು ಎತ್ತುವುದಕ್ಕೆ ಹೋಗುವಾಗ ಆ ಸ್ವರೂಪ ಅಲ್ಗಾಡೋದೇ ಇಲ್ಲ, ಹಾಗೆ ಗಟ್ಟಿಯಾಗಿ ಕೂತ್ಕೊಂಡಿರ್ತದೆ. ಹಾಗಾಗಿ ಅವಾಗ ಎಷ್ಟೋ ಎಲ್ಲಾ ಕ್ರೈಸ್ತರು ಏನ್ ಮಾಡ್ತಾರೆ, ಒಟ್ಟಾಗಿ ಆ ಸ್ವರೂಪವನ್ನು ಎತ್ತೋದಿಕ್ಕೆ ಹೋಗ್ತಾರೆ, ಆಗೋದೇ ಇಲ್ಲ. ಆಗ ಅವ್ರಿಗೆ ಅನಿಸ್ತದೆ, ದೇವರ ಇಚ್ಛೆ ಇದೇ ಒಂದು ಜಾಗದಲ್ಲಿ ಸಂತ ಲಾರೆನ್ಸ್ ನವರ ಅವರ ಒಂದು ಹೆಸರಿನ ಮೇಲೆ ಒಂದು ದೇವಾಲಯವನ್ನು ಕಟ್ಟಬೇಕಂತ ದೇವರ ಇಚ್ಛೆ ಇಲ್ಲೇ ಇರ್ಬೋದು ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ನಿಮ್ಗೆ ನಿಮ್ಮ ಇಚ್ಛೆ ಇಲ್ಲೇ ಇದ್ರೆ ನಾವು ಇದೇ ಒಂದು ಸ್ಥಳದಲ್ಲಿ ನಿಮಗೆ ಒಂದು ದೇವಾಲಯವನ್ನು ನಾವು ಕಟ್ತೇವೆ ಅಂತ ಕ್ರೈಸ್ತರೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಅದೇ ಸಮಯದಲ್ಲಿ ಸಂತ ಲಾರೆನ್ಸ್ ನವರ ಸ್ವರೂಪ ಏನಾಗ್ತದೆ ಅಂತಂದ್ರೆ ಅವರ ಕೈಯಲ್ಲಿ ಬಂದ್ಬಿಡ್ತದೆ. ಅವರ ಕೈಯಲ್ಲಿ ಬಂದ ಕೂಡಲೇ ಎಲ್ಲರೂ ಆಲೋಚನೆ ಮಾಡಿ ಯಾವಾಗಂತಂದ್ರೆ ಜಾಗದಲ್ಲಿ 1839ರಲ್ಲಿ ಸುಂದರವಾದಂತ ದೇವಾಲಯ ಸಂತ ಲಾರೆನ್ಸ್ ಅವರ ಹೆಸರಿನ ಮೇಲೆ ಇದೇ ದೇವಾಲಯ ಕಟ್ಟುತ್ತಾರೆ. ನೋಡಿ, ಇದೇನ್ ಕಾಣ್ತಾ ಇದೆ ಅಲ್ವಾ, 1839ರಲ್ಲಿ ಈ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ ಸುಂದರವಾಗಿ. ಇವಾಗ ನಾನು ದೇವಾಲಯದ ಒಳಗಡೆ ಹೋಗ್ತಾ ಇದ್ದೇನೆ. ಇವರು ಸಂತ ಲಾರೆನ್ಸ್ ಅವರಂದ್ರೆ ಯಾರು, ಮತ್ತೆ ಅವರ ಬಗ್ಗೆ ಏನಿದೆ,
ನಮ್ಮ ಈ ಒಂದು ಕ್ರೈಸ್ತ ಧರ್ಮ ಏನಿದೆ ಅಲ್ವಾ, ಈ ಒಂದು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಕೆಲವು ಸಂತರಿದ್ದಾರೆ. ಕೆಲವರು ಸಂತರಂತೂ ಇದ್ದಾರೆ. ಆ ಸಂತರು, ಕೆಲವು ಸಂತರ ಜೊತೆಗೆ ಇವರು ಸಂತ ಲಾರೆನ್ಸ್ ಅವರು ಸಹ ಒಬ್ಬರು. ಅವರ ಒಂದು ಹೆಸರನ್ನೇ ಈ ಒಂದು ಚರ್ಚಿಗೆ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈ ಒಂದು ಚರ್ಚಿಗೆ ಮೈನರ್ ಬಸಲಿಕಾ ಅಂತ ಬಿರುದು ಬಂದಿದೆ. ನಿಮಗೆ ಆಗ್ಲೇ ಹೇಳಿದ್ದೇನೆ, ಬೆಂಗಳೂರಿನಲ್ಲಿರುವಂತ ಶಿವಾಜಿನಗರದಲ್ಲಿರುವಂತ ಮಾತೆ ಮರಿಯಮ್ಮನವರ ದೇವಾಲಯಕ್ಕೂ ಮೈನರ್ ಬಸಲಿಕಾ ಅಂತ ಬಿರುದಿದೆ. ಮತ್ತೆ ತದನಂತರ ಇನ್ನೊಂದು ಮೈಸೂರಿನಲ್ಲಿರುವಂತ ಗಾರ್ಡ್ನಲ್ಲಿರುವಂತ ಸಂತ ಅಂತೋಣಿಯವರ ದೇವಾಲಯಕ್ಕೂ ಮೈನರ್ ಬಸಲಿಕಾ ಅನ್ನುವ ಬಿರುದು ಬಂದಿದೆ. ಅದೇ ರೀತಿ ಇವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹತ್ತೂರಿನಲ್ಲಿರುವಂತಹ ಸಂತ ಲಾರೆನ್ಸ್ ಅವರ ದೇವಾಲಯಕ್ಕೂ ಮೈನರ್ ಬಸಲಿಕಾ ಎಂಬ ಬಿರುದು ಬಂದಿದೆ. ಈ ಒಂದು ಬಿರುದು ಬರ್ಬೇಕಂದ್ರೆ ಈ ಒಂದು ಚರ್ಚಿನಲ್ಲಿ ಏನಾದ್ರೂ ಒಂದು ಪವಾಡ ಆಗ್ಬೇಕು. ಹಾಗಾಗಿ ಏನಾದ್ರೂ ಒಂದು ಪವಾಡ ಆದ್ರೆ ಮಾತ್ರ ಆ ಒಂದು ಮೈನರ್ ಬಸಲಿಕೆ ಎನ್ನುವ ಬಿರುದು ದೇವಾಲಯಕ್ಕೆ ಕೊಡ್ತಾರೆ. ಅದು ಎಲ್ಲಿಂದ ಬರ್ತದೆ ಅಂದ್ರೆ ರೋಮಿನಿಂದ ಆ ಒಂದು ಬಿರುದನ್ನು ಬರ್ತದೆ. ಯಾಕಂದ್ರೆ ಮುಂದೆ ಅಷ್ಟೇ ಚೆನ್ನಾಗಿದೆ, ಹಿಂದೆ ಮಾತ್ರ ಕೆಡವಿದ್ದಾರೆ. ಕೆಡವಿ ಮತ್ತೆ ಪುನಃ ಸೂಪರ್ ಆಗಿ ಕಟ್ತಾ ಇದ್ದಾರೆ ದೇವಾಲಯ. ಬ್ಯಾಕ್ ಸೈಡ್ ಅಂತೂ ಕೆಡವಿದ್ದಾರೆ ನೋಡಿ. ನಮ್ ಕಣ್ಣಿಗೆ ಮೊದಲೇ ಕಂಡಿದ್ದು ಮಾತೆ ಮರಿಯಮ್ಮನವರು. ಇವರು ಯಾರಂತಂದ್ರೆ ಯೇಸುವಿನ ತಾಯಿ. ಗಂಟೆ ಎಲ್ಲ ಇಟ್ಟಿದ್ದಾರೆ. ಈಗ ನಾವು ಒಳಗಡೆ ಹೋಗೋಣ, ಚರ್ಚಿನ ಒಳಗಡೆ. ಚಿಕ್ಕದಾಗಿದೆ ದೇವಾಲಯ ಮಾತ್ರ, ಯಾಕಂದ್ರೆ ಅಲ್ಲೆಲ್ಲ ಕೆಡವಿದ್ದಾರೆ. ಮುಂದೆ ಇಲ್ಲಿದ್ದಾರೆ ನೋಡಿ ಸಂತ ಲಾರೆನ್ಸ್ನವರು. ಲಾರೆನ್ಸ್ನವರು ಯಾರಂತಂದ್ರೆ ಇವರೇ ಒಂದು ಸಂತ ಲಾರೆನ್ಸ್ನವರು. ಇವರು ಹಲವಾರು ವರ್ಷಗಳ ಹಿಂದೆ ಒಬ್ರು ಕ್ರೈಸ್ತರ ಗುರುಗಳಾಗಿದ್ದರು. ಇವರು ಗುರುಗಳಾಗಿದ್ದಾಗ ಇವರಿಗೆ ಒಂದು ದೇವಾಲಯದ ಒಂದು ಅಧಿಕಾರ ಕೊಡ್ತಾರೆ. ಆ ಒಂದು ದೇವಾಲಯದಲ್ಲಿ ಏನಂತಂದ್ರೆ ತುಂಬಾ ಆಸ್ತಿ ಇರ್ತದೆ, ಆ ದೇವಾಲಯಕ್ಕೆ ಸಂಬಂಧಪಟ್ಟಂತ ಆಸ್ತಿ. ಆ ಒಂದು ಆಸ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಸಂತ ಲಾರೆನ್ಸ್ ಅವರು ಯಾರಾದ್ರೂ ಬರ್ತಾರಲ್ವ ಬಡ ಜನರು ಬಂದ್ಕಿಸಿಂದ ಇವ್ರ ಹತ್ರ ಕೇಳ್ತಾರೆ, ನಮಗೆ ತುಂಬಾ ಕಷ್ಟ ಇದೆ ಆಗಿದೆ ಅಂತ ಅವರು ಕೇಳುವಾಗ ಸಂತ ಲಾರೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಇದ್ದಂತ ಆಸ್ತಿ ಎಲ್ಲ ಬಡ ಜನರಿಗೆ ಕೊಡ್ತಾರೆ. ಒಮ್ಮೆ ಅಧಿಕಾರಿ ಏನ್ ಮಾಡ್ತಾರೆ ಅಂತಂದ್ರೆ ಸಂತ ಲಾರೆನ್ಸ್ ಅವರಿಗೆ ಕೇಳ್ತಾರೆ, ನೀನಲ್ಲಿ ಇದ್ದಂತ ಎಲ್ಲ ಆಸ್ತಿ ನನಗೆ ತಂದು ಒಪ್ಪಿಸ್ಬೇಕಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ಚರ್ಚಿನಲ್ಲಿ ಸುಮಾರು ಆಸ್ತಿ ಇದೆ. ಆ ಒಂದು ಚರ್ಚಿನ ಅಧಿಕಾರವೇ ಈ ಒಂದು ಸಂತ ಲಾರೆನ್ಸ್ ಅವರಿಗೆ ಕೊಟ್ಟಿದ್ರು. ಹಾಗಾಗಿ ಅಧಿಕಾರಿ ಏನ್ ಮಾಡ್ತಾನೆ, ಎಲ್ಲಾ ಆಸ್ತಿ ನಾನು ತಂದು ಒಪ್ಪಿಸ್ಬೇಕಂತ ಕೇಳುವಾಗ ಸಂತ ಲಾರೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಬಡ ಜನರನ್ನು ಕರ್ಕೊಂಡು ಕಿಸಿಂದು ಆ ಒಂದು ರಾಜನ ಹತ್ರ ಹೋಗಿ ನಿಲ್ಲಿಸ್ತಾರೆ. ನೋಡಿ, ಇವರೇ ನನ್ನ ಆಸ್ತಿ, ಇವರಿಗೆ ನಾನು ಎಲ್ಲ ದಾನ ಧರ್ಮ ಮಾಡಿದ್ದೇನೆ, ಇವರೇ ನನ್ನ ದೊಡ್ಡ ಆಸ್ತಿ ಅಂತ ಹೇಳುವಾಗ ರಾಜನಿಗೆ ಸುಮಾರು ಸಿಕ್ಕಾಪಟ್ಟೆ ಕೋಪ ಬರ್ತದೆ. ಕೋಪ ಬಂದಾಗ ಸಂತ ಲಾರೆನ್ಸ್ ಅವರಿಗೆ ತುಂಬಾ ಚಿತ್ರ ಹಿಂಸೆ ಕೊಟ್ಟು ಅವರಿಗೆ ಸಾಯಿಸ್ತಾರೆ. ಯಾವ ರೀತಿ ಸಾಯಿಸ್ತಾರೆ ಅಂತಂದ್ರೆ ನೋಡಿ, ಅಲ್ಲೊಂದು ಏನು ಕಾಣ್ತಾ ಇದೆ ಅಲ್ವಾ ಆ ಜಾಗ, ಆ ರೀತಿ ಅವರನ್ನು ಮಲಗಿಸಿ ಕೆಳಗೆ ಬುಡದಲ್ಲಿ ಬೆಂಕಿ ಹಾಕಿಸಿಂದ ಅವರನ್ನು ಸಾಯಿಸ್ತಾರೆ ಸಂತ ಲಾರೆನ್ಸ್ನವರಿಗೆ. ಮತ್ತೆ ರಾಜ ಕೇಳ್ತಾನಲ್ವಾ, ನಿನ್ನ ಎಲ್ಲ ಆಸ್ತಿ ನನ್ ತಂದು ಒಪ್ಪಿಸ್ಬೇಕಂತ ರಾಜ ಕೇಳುವಾಗ ಸಂತ ಲಾರೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಇದಾರಲ್ವಾ ಬಡ ಜನರು, ಅವರನ್ನೆಲ್ಲರನ್ನು ಕರ್ಕೊಂಡೋಗಿ ರಾಜನ ಹತ್ರ ನಿಲ್ಲಿಸ್ತಾನೆ. ನೋಡಿ, ಇವರೇ ನನ್ನೆಲ್ಲ ಆಸ್ತಿಗಳು, ನನ್ನ ಎಲ್ಲ ಆಸ್ತಿ ಇವರೇ ಅಂತ ಕೇಳಿಸಿದ್ದು ಸಂತ ಲಾರೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಬಡ ಜನರನ್ನು ಆ ಒಂದು ರಾಜನ ಹತ್ರ ಹೋಗಿ ಸಂತ ಲಾರೆನ್ಸ್ ಅವರು ನಿಲ್ಲಿಸ್ತಾರೆ. ಆ ಕೋಪದಿಂದ ಆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಆ ರೀತಿ ಅವರನ್ನು ಚಿತ್ರ ಹಿಂಸೆ ಕೊಟ್ಕೆಸಿಂದು ಸಾಯಿಸ್ಬಿಡ್ತಾನೆ ರಾಜ. ಸಾಯಿಸಿದ್ಮೇಲೂ ಸಹ ಸಂತ ಲಾರೆನ್ಸ್ ಅವ್ರೇನು ದುಃಖ ಆಗೋದಿಲ್ಲ. ಅವ್ರು ಹೇಳ್ತಾರೆ ಒಂದ್ ಬದಿ ಸುಟ್ಟೋಗಿರ್ತದೆ. ಸಂತ ಲಾರೆನ್ಸ್ ಅವ್ರು ಹೇಳ್ತಾರೆ ಪುನಃ ಈ ಒಂದು ಬದಿ ಸಹ ಸುಟ್ಬಿಡಿ ಅಂತ. ಯಾಕಂದ್ರೆ ಅವ್ರಿಗೊಂದು ಹೆಮ್ಮೆ ಇತ್ತು, ಬಡ ಜನರಿಗಾಗಿ ನಾನು ಪ್ರಾಣ ಕೊಡ್ತಿದ್ದೇನಲ್ವಾ ಅಂತ ಅವ್ರಿಗೊಂದು ಹೆಮ್ಮೆ ಇತ್ತು. ಹಾಗಾಗಿ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಅವರನ್ನು ಏನ್ ಮಾಡಿದಾರೆ ಅಂತಂದ್ರೆ ಕೆಲವು ವರ್ಷಗಳಾದ್ಮೇಲೆ ಕೆಲವು ಪೋಪ್ಗಳಂತ ಇರ್ತಾರೆ ನಮ್ಮ ಧರ್ಮದಲ್ಲಿ. ಪೋಪ್ ಆ ಒಂದು ಪೋಪ್ ಏನ್ ಮಾಡಿದಾರೆ ಅಂತಂದ್ರೆ ಇವರಿಗೆ ಸಂತರ ಪದವಿಯನ್ನು ಕೊಡ್ತಾರೆ. ಯಾರಿಗೆ? ಸಂತ ಲಾರೆನ್ಸ್ ಅವರಿಗೆ ಸಂತರ ಪದವಿಯನ್ನು ಕೊಡ್ತಾರೆ. ಸಂತರ ಪದವಿಯನ್ನು ಕೊಟ್ಟ ನಂತರ ಗುರುಗಳು ಬಂದಿದಿರಲ್ವಾ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಒಂದು ಚಿಕ್ಕದಾದಂತ ಸ್ವರೂಪವನ್ನು ಇಟ್ಕೊಂಡು ಬಂದಿರ್ತಾರೆ. ಯಾರ್ದಂತಂದ್ರೆ ಇವ್ರದ್ದು ಸಂತ ಲಾರೆನ್ಸ್ ಅವರ ಸ್ವರೂಪವನ್ನೇ ಅವ್ರು ಇಟ್ಕೊಂಡು ಬಂದಿರ್ತಾರೆ. ಅದೇ ಸ್ವರೂಪವನ್ನು ಇಟ್ಕೊಂಡ್ ಕೇಸಿಂದ ಅವರು ಅಲೆದಾಡ್ತಾರೆ. ಅಂದ್ರೆ ದೇವಾಲಯ ಯಾವ ಜಾಗದಲ್ಲಿ ಕಟ್ಬೇಕು ನಾವಂತ ಕೇಸಿ ಆ ಸ್ವರೂಪವನ್ನು ಇಟ್ಕೊಂಡೆ ಅಲೆದಾಡುವಾಗ ಸಂತ ಲಾರೆನ್ಸ್ ಅವರು ಅವರಿಗೆ ಒಂದು ದಾರಿ ತೋರಿಸ್ತಾರೆ. ನನ್ನ ದೇವಾಲಯ ಇದೇ ಒಂದು ಜಾಗದಲ್ಲಿ ಕಟ್ಬೇಕಂತ ಕೇಸಿ ಆ ಒಂದು ಜಾಗದಲ್ಲೇ ಸಂತ ಲಾರೆನ್ಸ್ ಅವರ ಭವ್ಯವಾದಂತ ದೇವಾಲಯ, ಇದೇ ದೇವಾಲಯವನ್ನು ಇದೇ ಜಾಗದಲ್ಲಿ ಕಟ್ತಾರೆ. ಯಾರು? ಆ ಒಂದು ಅಂದಿನ ಗುರುಗಳು ಸಂತ ಲಾರೆನ್ಸ್ ಅಂತಂದ್ರೆ ಇವರೇ. ಮತ್ತೆ ಮೇ ಬಿ ಅವರಿಗೆ ಸಿಕ್ಕಿರುವಂತ ಸ್ವರೂಪ ಇದೆ ಅಂತ ಕಾಣುತ್ತೆ. ಅವರು ಇಟ್ಕೊಂಡು ಅವರು ಏನು ಜೊತೆಯಲ್ಲಿ ತಗೊಂಡು ಹೋಗಿದ್ರಲ್ವಾ ಸಂತ ಲಾರೆನ್ಸ್ ಅವರ ಸ್ವರೂಪ, ಅದೇ ಸ್ವರೂಪ ಇದೆ ಅಂತ ಕಾಣುತ್ತೆ.
ಅಕ್ಕಪಕ್ಕದಲ್ಲಿ ಸಹ 2 ಸ್ವರೂಪ ಇದ್ದಾವೆ. ಇವರದೇ ಸ್ವರೂಪ ಅಕ್ಕಪಕ್ಕದಲ್ಲಿ ಇರುವಂತದ್ದು. ಈ ಒಂದು ಜಾಗದಲ್ಲಿ ಮೇ ಬಿ ಇದೇ ಒಂದು ಸ್ವರೂಪ ಅಂದಿನ ಗುರುಗಳು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡಿರುವಂತ ಸ್ವರೂಪ ಇದೇ ಆಗಿರ್ಬೋದು ಅಂತ ಕಾಣುತ್ತೆ ನನಗನ್ನಿಸುತ್ತೆ. ಇದೇ ಅನ್ನಿಸುತ್ತೆ ಆ ಒಂದು ಸ್ವರೂಪ. ಅಷ್ಟಾಗಿ ಗೊತ್ತಿಲ್ಲ ನನಗೆ, ಮೇ ಬಿ ಇದೇ ಅನಿಸುತ್ತೆ ಆ ಒಂದು ಸ್ವರೂಪ. ಒಂದು ಗುರುಗಳಿಗೆ ಏನು ಆ ಒಂದು ಜಾಗದಲ್ಲಿ ಪವಾಡ ಆಯ್ತಲ್ವಾ ಸಂತ ಲಾರೆನ್ಸ್ ಅವರದ್ದು, ಇದೆ ಅಂತ ಕಾಣುತ್ತೆ. ಮತ್ತೆ ಇಲ್ಲಿ ಬರುವಂತ ಜನರು ಈ ಒಂದು ಜಾಗದಲ್ಲಿ ಜನವರಿ ತಿಂಗಳಿನಲ್ಲಿ ಜಾತ್ರೆ ಆಗುತ್ತೆ, ಅದ್ದೂರಿಯಾದಂತ ಜಾತ್ರೆ ಆಗುತ್ತೆ. ಸುಮಾರು 1 ತಿಂಗಳು ಜಾತ್ರೆ ಇರುತ್ತೆ ಜನವರಿ ತಿಂಗಳಿನಲ್ಲಿ. ಹಲವಾರು ಕ್ರೈಸ್ತರು ಮಾತ್ರ ಅಲ್ಲ, ವಿವಿಧ ಜಾತಿ ಧರ್ಮದ ಜನರು ಈ ಒಂದು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಅಂದಿನ ಅನೇಕ ರೋಗಿಗಳು, ಮತ್ತೆ ಚರ್ಮ ಕಾಯಿಲೆ ಇರ್ಬೋದು, ಮತ್ತೆ ವಿವಿಧ ರೋಗಗಳಿಂದ ಬಳಲುತ್ತಿರುವಂತ ರೋಗಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ್ಮೇಲೆ ಎಷ್ಟೋ ರೋಗಿಗಳು ಗುಣ ಆಗಿದ್ದಾರೆ. ಆ ಒಂದು ಗುಣ ಆಗಿರುವಂತ ಸಾಕ್ಷಿ ಇಟ್ಕೊಂಡೇ ಈ ಒಂದು ದೇವಾಲಯಕ್ಕೆ ಮೈನರ್ ಬಸಲಿಕೆ ಎನ್ನುವಂತ ಬಿರುದು ಈ ಒಂದು ದೇವಾಲಯಕ್ಕೆ ಕೊಟ್ಟಿದ್ದಾರೆ, ಸಂತ ಲಾರೆನ್ಸ್ ಅವರ ದೇವಾಲಯಕ್ಕೆ. ನೋಡಿದ್ರಲ್ಲ ಕಣ್ರಿ ಈ ಒಂದು ಚರ್ಚಿನ ಇತಿಹಾಸ ಮತ್ತೆ ಸಂತ ಲಾರೆನ್ಸ್ ಅವರ ಇತಿಹಾಸ ಹೇಗಿತ್ತಂತ. ದಯವಿಟ್ಟು ಯಾರೆಲ್ಲ ಮಲೆನಾಡಿನ ಮಗ ಪ್ರಸಾದ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಸ್ಥಳದಲ್ಲಿ ಮುಂದಿನ ಜಾಗದಲ್ಲಿ ನಿಮ್ಮೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬಾಯ್.